ಪ್ಲೀಸ್ ಕೀನ್ಲಿ ಅಬ್ಸರ್ವ್ ಹಿಮ್. ಇಂಥ ಇಂಟ್ರೆಸ್ಟಿಂಗ್ ಕೇಸುಗಳು ಬಹಳ ಅಪರೂಪ. ಸಬ್ಜೆಕ್ಟು ಇದೇ ಕಂಡೀಷನ್ನಲ್ಲೇ ಸುಮಾರು 12 ವರ್ಷಗಳಿಂದ ಇದೆ. ಮಾತಾಡೋಕ್ಕಾಗಲ್ಲ, ಕೇಳೋದಿಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾರನ್ನು ಸ್ವತಃ ಗುರುತಿಸೋಕ್ಕೂ ಆಗಲ್ಲ. ನೋಡಿ, ಏನು ಪೇನ್ ಆಗ್ತಾ ಇಲ್ಲ. ಆಲ್ ಹಿಸ್ ಸೆನ್ಸಸ್ ಆರ್ ಡೆಡ್. ಆದರೆ ಜೀವ ಮಾತ್ರ ಹಾಗೇ ಇದೆ. ನಾವ್ ಯು ಸಿ, ಇಫ್ ಯು ಅಬ್ಸರ್ವ್ ಕ್ಲೋಸ್ಲಿ, ಇದರ ಕಣ್ಣಿನ ಗುಡ್ಡೆಗಳಿಗೆ ಬೆಳಕು ತೋರಿಸಿದಾಗ ಕಣ್ಣೊಳಗಿನ ಬಿಳಿ ಗುಡ್ಡೆಗಳ ಜೀವಾಂಶ ಮಿಂಚಿದೆ. ಆದ್ರೆ ಸಬ್ಜೆಕ್ಟ್ಗೆ ರೆಪ್ಪೆಗಳನ್ನು ಆಡ್ಸೋಕಾಗ್ತಾ ಇಲ್ಲ. ಬಾಸ್ ಗುರು, ಟಾರ್ಚ್ ಆಫ್ ಮಾಡಮ್ಮ. ಯಾಕೆ? ಏನ್ ಡೈರೆಕ್ಟ್ ಆಗಿ ಕಣ್ಣಿಗೆ ಬೆಳಕ್ ಬಿಡ್ತಾ ಇದೆಯಾ? ಕಂಚು ಚಲೋ ಅವ್ರಿಗೆ ಪಾಪ. ತೊಂದರೆ ಆಗೋ ಪ್ರಶ್ನೆ ಇಲ್ಲ. ಸಬ್ಜೆಕ್ಟ್ಗೆ ಯಾರನ್ನು ಗುರುತಿಸೋ ಶಕ್ತಿನೇ ಇಲ್ಲ. ಏನಂದೆ? ಸಬ್ಜೆಕ್ಟಾ? ನೋಡಕ್ ಒಳ್ಳೆ ಭಗವಾನ್ ರಜನೀಶ್ ತರ ಇದ್ರೆ ಅವ್ರಿಗೆ ಹೆಸರಿಲ್ವಾ? ಆನಂದ್, ಆನಂದ್ ಬ್ಯಾನರ್ಜಿ ಅಂತ ಇದ್ರ ಹೆಸರು. ಏನ್ ಇದು ಅಂತೀಯ ಪ್ಯಾಡು? ಮೈಂಡ್ ಯುವರ್ ಟಂಗ್. ಯು ಟಂಗ್ ಯುವರ್ ಮೈಂಡ್. ಏನ್ ಅದು ಇದು ಅಂತೀಯ? ಅವ್ರಿಗೆ ಮರ್ಯಾದೆ ಇಲ್ವಾ? ಅರೆ, ನೀವ್ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತೀರಾ? ನಾನು ಅವನು ಹೇಳಿಲ್ವಾ ನಾವೇನು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ ಅಂತ? ಪ್ಲೀಸ್ ರಿಲ್ಯಾಕ್ಸ್, ಸಿಟ್ ಡೌನ್. ಕೂತ್ಕೊಳ್ಳಲ್ಲ, ಅವಾಗ ನಿಂತೇ ಇರ್ತೀನಿ. ಏನೇ ಮಾಡ್ತೀಯಾ? ಉಪ್ಪಿ, ಪ್ಲೀಸ್ ಸಿಟ್ ಡೌನ್. ಕೂತ್ಕೋ ಉಪ್ಪಿ, ಪ್ಲೀಸ್. ಯಾವ ಸಿಮೆ ಡಾಕ್ಟ್ರಯ್ಯ? ಕೋತಿ ನನ್ ಮಗ ಪಾಪ. ನೋಡಿ, ಇಂಥ ಪ್ರಶ್ನೆಗಳು ನಿಮ್ಮ ಮೆಡಿಕಲ್ ಕ್ಯಾರಿಯರ್ ಅಲ್ಲಿ ಬಹಳ ಸಲ ಬರುತ್ತೆ. ಈಗ ನೀವೇ ಹೇಳಿ, ಇಂಥ ಒಬ್ಬ ವ್ಯಕ್ತಿಗೆ ಔಷಧಿ ಕೊಟ್ಟು ಬದುಕಿಸೋದು ಸರಿನಾ? ಈ ಮನುಷ್ಯ 12 ವರ್ಷಗಳಿಂದ ಒಂದು ಬೆಡ್ ಆಕ್ಯುಪೈ ಮಾಡ್ಕೊಂಡಿದ್ದಾನೆ. ನಿನ್ನ ಅಜ್ಜಿ ಅವ್ರ ಬಗ್ಗೆ ಯೋಚನೆ ಮಾಡೋದ್ರೆ ಬೆಡ್ ಬಗ್ಗೆ ಯೋಚನೆ ಮಾಡ್ತೀಯಾ? ಯಾರೇ ನೀನು? ಅದನ್ನ ಕಟ್ಕೊಂಡು ಹಂಗೆ ಆಗ್ಬೇಕು. ಐ ಆಮ್ ಡಾಕ್ಟರ್ ಇಸೆ. ಕೂತಿದ್ರೆ ಮಕ್ಕ ಮುತ್ತಿ ಬ್ಲಾಸ್ಟ್ ಆಗ್ಬಿಡ್ಬೇಕು. ಏನ್ ಡಾಕ್ಟರ್ ದೇವ್ರ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಬೆಡ್ ಬಗ್ಗೆ ಯೋಚನೆ ಮಾಡ್ತಾನೆ. ಬೆಡ್ ಬಗ್ಗೆ ಮಾನವತೆ ಅಂದ್ರೆ ಕ್ರೂರಿ ನನ್ನ ಮಗ. ಆ ಗೂಬ ನನ್ನ ಮಗ ಪುಸ್ತಕದ ಬಂದಕಾಯಿ ಡಾಕ್ಟ್ರು 2 ಬುಕ್ ಓದ್ಬಿಟ್ಟು ಏನೋ ಅವನವನೇ ದೇವ್ರು ಅನ್ಕೊಂಡ್ಬಿಟ್ಟಿದ್ದ ನನ್ನ ಮಗ. ನೀವೇನು ಯೋಚನೆ ಮಾಡ್ಬಿಡಿ. ನಾನಿದ್ದೀನಿ ನಿಮ್ಗೆ, ನಾನಿದ್ದೀನಿ. ಆನಂದಣ್ಣ, 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 ಏನಾಗಿಲ್ಲ ಅಲ್ಲ ನಿಮ್ಗೆ? ಅಲ್ಲಣ್ಣ, 12 ವರ್ಷದಿಂದ ನೀವು ಇದೇ ಹಾಸ್ಪಿಟಲ್ ಇದ್ದೀರಾ, ನಿಮಗ್ ಬೇಜಾರಾಗ್ಲಿಲ್ವಾ? ಅಲ್ಲಣ್ಣ, ನಿಮಗ್ ಮಾತಾಡಕ್ಕೆ ಆಗಲ್ವಾ? ಅಲ್ಲಣ್ಣ, ಫೋನ್ ಕೊಡ ಇಲ್ಲಿ. ಅಲ್ಲಣ್ಣ, ಆನಂದಣ್ಣ, 1 ನಿಮಿಷ ಇರಿ. ನೋಡಿ ನೋಡಿ, ಕೇಳಿ ಕೇಳಿ ಕೇಳಿ, ಹೇಗಿದೆ ನಿಮ್ ಹಾರ್ಟು? ಒಳ್ಳೆ ಡಬಾ ಡಬಾ ಅಂತ ಒಳ್ಳೆ ಏಕೆ ಮಾಡಿದ ಗಂತರ ಡಬ 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 ಅಂತ ಇದೆ. ನೋಡಿ, ಯಾವ ನನ್ನ ಮಗನ ನಿಮ್ಗೆ ಸಬ್ಜೆಕ್ಟು ಪ್ರಾಣ ಇಲ್ಲ ಅದು ಇದು ಅಂದ್ರೆ ಇದನ್ನ ಕಿವಿಗೆ ಹಾಕ್ಬಿಟ್ಟು ಕೇಳಿಸಿ. ಈ ಸೌಂಡ್ಗೆ ಅವ್ರ ಕಿವಿ ಬ್ಲಾಸ್ಟ್ ಆಗ್ಬಿಡ್ಬೇಕು. ಏನಂತೀರಾ? ಒಂದ್ ನಿಮಿಷ ಇರಿ. ಹಲೋ, ಸರ್ಕಿಟ್, ನೀನೊಂದು ಕೆಲಸ ಮಾಡು. ಸರ್, ಈ ಹಸ್ ಟೇಕನ್ ಸಬ್ಜೆಕ್ಟ್ ಔಟ್ ಆಫ್ ದ ಕ್ಲಾಸ್ ಸರ್. ಅದಕ್ಕೆ ನೀವೇನು ಮಾಡ್ಲಿಲ್ಲ ಅವನಿಗೆ? ರೇ, ನಾನೇನ್ರಿ ಮಾಡ್ಲಿ? ಅವನ ಜೊತೆ ಫೈಟ್ ಮಾಡ್ಲಾ? ಒಂದಿನ ನನ್ ಕುತ್ತಿಗೆನೇ ಹಿಡ್ಕೊಂಡ್ಬಿಟ್ಟ ಸರ್ ಅವನು. ಕುಡಿಸಿದೆ ಡೈಡ್. ಯಾ ಮತ್ತೆ ಅದೆಂತ ಟಪೋರಿ ಭಾಷೆ ಸರ್. ಅವನ ಕ್ಲಾಸಲ್ಲಿ ಎಂತ ಮಾತಾಡ್ತಾನೆ ಯಾರಿಗೂ ಅರ್ಥವಾಗಲ್ಲ. ವಾಟ್ ಡಸ್ ಹಿ ಥಿಂಕ್ ಇಟ್ಸ್ ಎ ಕಂಟ್ರಿ ಬಾರ್? ಅದಿರ್ಲಿ ಸರ್, ನಮ್ಮನ್ನೆಲ್ಲ ಸಿಂಗ್ಯುಲರ್ ಮಾತಾಡಿಸ್ತಾನೆ ಸರ್. ನಮ್ಮನ್ ಬಿಡಿ ಸರ್, ನಿಮ್ಮನ್ನ ಏನಂತ ಕರೀತಾನೆ ಗೊತ್ತಾ? ಮಾಮ. ಮಾಮ? ನಮ್ಮೆಲ್ಲರ ಕೋರಿಕೆ ಏನು ಅಂದ್ರೆ ತಾವು ಅವನ್ನ ರಸ್ಟಿಕೇಟ್ ಮಾಡಲೇಬೇಕು ಸರ್. ಹೌದು, ಮಾಡಲೇಬೇಕು. 1 ಸೆಕೆಂಡ್. ನಾವ್ ಹಾಗೆ ಮಾಡಕ್ಕಾಗಲ್ಲ. ಯಾಕೆ? ಏನ್ ಹೇಳಿ ಕಳಿಸ್ತೀರಾ? ಅವನ್ ಪ್ರಶ್ನೆಗಳನ್ನ ಕೇಳ್ದ ಅನ್ನೋದಕ್ಕೋಸ್ಕರನಾ? ಇಲ್ಲ ಅವ್ನ್ ಕೆಟ್ಟ ಭಾಷೆಯಿಂದನಾ? ಅವನು ಪ್ರೀ ಮೆಡಿಕಲ್ ಎಕ್ಸಾಮ್ ಅಲ್ಲಿ ಫಸ್ಟ್ ಬಂದಿದ್ದಾನೆ. And we need a strong reason to rusticate him. You're right. You're right. He's right. Shit. ಸರ್, ವಾರ್ಡಲ್ಲಿ ಉಪ್ಪಿ ಮಂಚದಂದ ಹಾಕೊಂಡಿದ್ದಾನೆ. ಬಿಂದಾಸ ಮಲ್ಕೊಳಕ್ಕೆ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಸರ್, ಸಾರಿ ಸರ್, ಮಂಚದಂದ ಹಾಕಿದ್ದಾನೆ. ಕಮ್ ಆನ್, ಲೆಟ್ಸ್ ಗೋ. ವಾಟ್ ಆರ್ ಯು ವೇಟಿಂಗ್ ಫಾರ್? Shut up!
ಇಲ್ಲಿ ಏನ್ ನಡೀತಾ ಇದೆ ಅಂತ ಕೇಳಬಹುದಾ? ಕೇಳಬಾರ್ದು. ಟೆನ್ಷನ್ ಆಗ್ಬೇಡ, ಕೇಳು ಕೇಳು, ಪರವಾಗಿಲ್ಲ ಕೇಳು. ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್ ಹಿಯರ್? ನಿಮ್ ಗೂಪ್ ಡಾಕ್ಟರ್ ಒಬ್ಬ ನಮ್ಮ ಆನಂದಣ್ಣ ಮಲಗಿರೋ ಮಂಚನ ಖಾಲಿ ಮಾಡಿಸಿ ಬೇರೆ ಪೇಷಂಟ್ ಕೊಡ್ಬೇಕು ಅಂತ ಹೇಳ್ದ. ಅದಕ್ಕೆ ಆನಂದಣ್ಣನ ಆ ಮಂಚದಿಂದ ಶಿಫ್ಟ್ ಮಾಡಿ ಹೊಸ ಮಂಚನೇ ತರ್ಸಾಕಿದೀವಿ. ನಮಗೆ ಈ ಬೆಡ್ಡಿನ ಅವಶ್ಯಕತೆ ಇಲ್ಲ. ಅಯ್ಯೋ ಮಾಮ, ನೀನ್ ಮಲ್ಗಕ್ಕೆ ಅಲ್ವೋ ಇದು? ಆನಂದಣ್ಣ, ನೀವ್ ಆರಾಮಾಗಿ ಇಲ್ಲಿ ಮಲ್ಕೊಳ್ಳಿ. ಯಾವ ನನ್ನ ಮಗನ ಬಗ್ಗೆ ಟೆನ್ಷನ್ ಮಾಡ್ಕೊಂಬೇಡಿ. ನಿಮ್ಮನ್ನ ಯಾವನ್ನ ಇಲ್ಲಿ ದೆಬ್ಬಿಸ್ಬಿಡ್ಲಿ, ನಾವ್ ನೋಡ್ಕೊಂತೀವಿ. ಓಕೆ, ಆರಾಮ ಮಲ್ಕೊಳ್ಳಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬಾಯ್ ಮಾಮ, ಬಾಯ್. All of you come here. I want this bed removed right now. ನಿಧಾನಕ್ಕೆ ಕತ್ತರಿಸು. 12 ವರ್ಷದ ಗಂಟಿದು. ಆನಂದಣ್ಣ, ನೀವು ಟ್ರಿಮ್ ಆಗಿ ಈ ಬಿಸಿಲು ನಿಮ್ಮ ಮೇಲೆ ಬಿದ್ರೆ ವಿಟಮಿನ್ ಡಿ ಆಟೋಮೆಟಿಕ್ ಆಗಿ ಸಿಗುತ್ತೆ. ಒಪ್ಪಿದಾಡ ಉಪದೇಶ ಮಾಡ್ತಿದ್ದಾನೆ. ನೋ ಡಿಸ್ಟರ್ಬ್. ನೀವ್ ಹೇಳೋ ಕೆಲಸ ಅವ್ನ್ ಮಾಡಕ್ಕಾಗಲ್ಲ. ಆ ಕೆಲಸ ನಾನ್ ಮಾಡ್ತೀನಿ. ಸರ್ಕಿಟ್, ಇನ್ಮೇಲೆ ಕೈ ಮುರಿಯೋದು, ಕಾಲ್ ಕತ್ತರಿಸೋ ಡೀಲ್ ಎಲ್ಲ ಒಪ್ಕೊಂಬೇಡಪ್ಪ. Okay. ಡೈರೆಕ್ಟ್ ಆಗಿ ಮೇಲ್ ಕಳ್ಸೋ ಡೀಲ್ ಇದ್ರೆ ಒಪ್ಕೋ. ಹಾಸ್ಪಿಟಲ್ ಅಲ್ಲಿ ಡೆಡ್ ಬಾಡಿಗಳಿಗೆ ಬರ ಜಾಸ್ತಿ ಇದೆ. ಗೊತ್ತಾಯ್ತಾ? ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ನಿನ್ಗೆ? ಈ ಬಾಡಿಲಿ ಏನೇನ್ ಸಾಮಾನ್ ಫಿಕ್ಸ್ ಆಗಿದೆ ಅಂತ ಗೊತ್ತಾ? 306 ಡಿಫ್ರೆಂಟ್ ಟೈಪ್ ಮೂಳೆಗಳು ಈ ಬಾಡಿಲಿ ಇದೆಯಂತಪ್ಪ. ನಾನು ನೀನು ಮುರಿತಿರ್ಬೇಕಾದ್ರೆ ಯೋಚನೆ ಮಾಡ್ತಿದ್ವಾ? ಕ್ಲಾಸ್ ಅಟೆಂಡ್ ಮಾಡದೆ ಏನ್ ಮಾಡ್ತಿದ್ದೀರಾ ನೀವು? ನಾನೇನ್ ಮಾಡ್ಲಿ ಉಮಾ ಅವ್ರೆ, ಯಾವ ನನ್ ಮಗ ಬಂದ್ರು ನಾನು ಹೊರಗೆ ಕಳಿಸ್ತಾನೆ. ನಿಮ್ಮೇಲೆಲ್ಲ ಡಾಕ್ಟರ್ಸ್ಗೂ ಕೋಪ ಇದೆ. ನನಗೂ ಇದೆ. ಪ್ಲೀಸ್ ನೀವು ಓದಿನ ಕಡೆ ಗಮನ ಕೊಡಿ. ಈ ದೇಶದಲ್ಲಿ ನ್ಯಾಯ, ನೀತಿ, ಸತ್ಯವಂತರಿಗೆ ಬೆಲೆನೇ ಇಲ್ಲ. ನಾನು ಯಾವಳ ಸತ್ಯನೇ ನಾನ್ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ಆನಂದಣ್ಣ, ಒಳ್ಳೆ ಹೀರೋ ತರ ಇದ್ದೀರಾ. ಇನ್ಮೇಲೆ ಈ ನರ್ಸ್ಗಳಿಗೆಲ್ಲ ಬಹಳ ಕಷ್ಟ. ಬನ್ನಿ ಒಂದ್ ರೌಂಡ್ ಹೋಗೋಣ. ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ದುಬೈ ಫೋನ್ ಮಾಡ್ಬಿಡ್ತೀನಿ. ದುಬೈಗ? ಯಾಕೆ? ಅಸ್ಲಾಂ ಭಾಯಿಗೆ. ಅವನ್ ಬಂದು ಉಪ್ಪಿನ ಎತ್ಕೊಂಡು ಹೋಗ್ಬಿಡ್ತಾನೆ. ಯಾರಿಗೂ ಗೊತ್ತೇ ಆಗೋದಿಲ್ಲ. ಡ್ಯಾಡ್, ವಾಟ್ ಆರ್ ಯು ಸೇಯಿಂಗ್? ಅಸ್ಲಾಂ ಬಾಯ್ ಯಾರದು? ದುಬೈಯಿಂದ ಬಂದು ನನ್ನ ಪೇಷಂಟ್ ಆಗಿದ್ದ. ನಾನು ಅವನ ಹರ್ನಿಯಾ ಆಪರೇಷನ್ ಮಾಡಿದ್ದೆ. ಹೋಗುವಾಗ ಖುಷಿಯಾಗಿ, ಅಶೋಕ್ ಭಾಯ್, ಅಗರ್ ತುಮೇ ಕೋಯಿ ಪ್ರಾಬ್ಲಮ್ ಹೋನಾ तो हमको याद करना, हम सीधा कर देगा ಅಂತ ಅಂದಿದ್ದ. ಡ್ಯಾಡ್, ಈ ತರ ಎಲ್ಲ ಮಾತಾಡಬಾರ್ದು. ಇಟ್ ಡಸಂಟ್ ಸೂಟ್ ಯು. ಐ ನೋ. ಹಲೋ. ಹಾಯ್ ಚಿನ್ನು, ನಾನು ಉಪ್ಪಿ ಮಾತಾಡೋದು. ಅದೇ ಡಾಕ್ಟರ್ ಉಮಾ ಹತ್ರ ಮಾತಾಡಿದ್ಯಾ ನೀನು? ಅದೇ ಮಾ ಡಾಕ್ಟರ್ ಉಮಾ ನಿನ್ ಫ್ರೆಂಡ್ ಅಂತ ಹೇಳದ್ನಲ್ಲ. ಅದೇ ಉಮಾ ಹತ್ರ ಒಂದು ವಿಷಯ ಹೇಳ್ಕಳಿಸಿದ್ ಹೇಳದ್ಲ? ಏನದು? ಅದೇ ಇದನ್ನೆಲ್ಲ ಟೆನ್ಷನ್ ಗೆ ಹಾಕಿ ನಿಮ್ಮಪ್ಪ ಅವ್ನ ಅಪ್ಕೊಂಡು ಸ್ವಲ್ಪ ಕೂಲ್ ಮಾಡು ಅಂತ ಹೇಳಿ ಕಳಿಸಿದ್ನಲ್ಲ, ಮಾಡಿದ್ಯಾ? ಹೇಗಿದ್ದಾನೆ? ಒಳ್ಳೆ ಮೂಡಲ್ ಇದಾನ ನಮ್ ಗೂಬೆ ಮಾಮ. ಉಮಾ ಅವ್ರೆ ನನಗೆ ಏನ್ ಮಾಡಿದೆ ಅಂತ ಅದೇ ನಾನು ಕೇಳ್ತಾ ಇರೋದು. ನೀವ್ ಡ್ಯಾಡಿ ಹತ್ರ ಏನ್ ಹೇಳಿದ್ರಿ? ಯಾರ ಡ್ಯಾಡಿ ಹತ್ರ? ಚಿನ್ನು ಡ್ಯಾಡಿ ಹತ್ರ, ಡಾಕ್ಟರ್ ಅಶೋಕ್ ಹತ್ರ. ಓ, ಎಲ್ಲ ಹೇಳ್ಬಿಟ್ಟ ನನ್ ಮಗ ಗೂಬಾ ಬಾಯಿ ಮುಚ್ಕೊಂಡಿರಲ್ಲ ಅಂತಾನೆ. ನಿಮ್ದಿರುತ್ತಾ? ಏನಷ್ಟು ಅವಸರ ಆಯ್ತು ಅವ್ರ ಹತ್ರ ಹೇಳೋದಕ್ಕೆ? ಕರೆಕ್ಟ್. ನಾನು ಚಿನ್ನು ಡ್ಯಾಡಿ ಹತ್ರ ಮಾತಾಡ್ಬಾರ್ದಾಗಿತ್ತು, ನಿಮ್ ಡ್ಯಾಡಿ ಹತ್ರ ಮಾತಾಡ್ಬೇಕಾಗಿತ್ತು. ಅಲ್ಲ, ನೀವು ಮೊದಲು ನನ್ನ ಹತ್ರ ಮಾತಾಡ್ಬೇಕಿತ್ತು. ಕರೆಕ್ಟ್. ನಾನ್ ನಿಮ್ಮನ್ನ ಲವ್ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ಮ ಹತ್ರ ಹೇಳ್ಬೇಕಾಗಿತ್ತು. ಹೋಗಿ ಆ ಗೂಬ್ನ ಹತ್ರ ಹೇಳ್ಬಿಟ್ಟೆ. ಚೇಚೆ, ಏನ್ ಮಾಡ್ಲಿ ಇವಾಗ? ಏನ್ ಮಾಡ್ಲಿ ಅಂದ್ರೆ? ಅದೆಲ್ಲ ಬಿಟ್ಟಾಕಿ. ಈಗ ನಿಮ್ದು ಫೀಲಿಂಗ್ಸ್ ನನ್ ಬಗ್ಗೆ ಏನಿದೆ ಅಂತ ಹೇಳ್ತೀರಾ? ನಂಗೆ ಏನ್ ಫೀಲಿಂಗ್ಸು ಇಲ್ಲ. ನೀವ್ ನಂಗೆ ಹಿಡ್ಸಿದೀರಾ, ತುಂಬಾ ಚೆನ್ನಾಗಿದ್ದೀರಾ, ದುಃಖದಲ್ಲಿರೋರ್ನ ಸಂತೋಷ ಪಡಿಸ್ತೀರಾ. ಅದೆಲ್ಲ ಈಗ ಇಂಪಾರ್ಟೆಂಟ್ ಅಲ್ಲ. ನೀವು ಸಂತೋಷವಾಗಿರ್ಬೇಕಾದ ಇಂಪಾರ್ಟೆಂಟ್. ಸ್ಮೈಲ್ ನೋಡು. ಈ ಸ್ಮೈಲ್ ನೋಡ್ಕೊಂಡು ಜೀವನ ಎಲ್ಲ ಕಳೆದ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೇನೀಗ? ಅದಕ್ಕೇನು ಅಂದ್ರೆ ನೀವು ಲೈಫ್ ಎಲ್ಲ ನನ್ನ ಜೊತೆ ಇರ್ಬೇಕು ಅಂದ್ರೆ ನೀವು ನನ್ನ ಮದುವೆ ಆಗ್ಬೇಕು. ಉಪೇಂದ್ರ, ಅಲ್ಲ ಉಮಾ ಅವ್ರೆ, ನೋಡಿ ಒಂದ್ ನಿಮಿಷ, ನೀವು ಡೈರೆಕ್ಟ್ ಆಗಿ ಹೇಳ್ಬಿಡಿ, ನಾನು ಮದುವೆ ಆಗಲ್ಲ, ನಾನು ಹೊರಟೋಗ್ಬಿಡ್ತೀನಿ. ಹಲೋ ಡಾಕ್ಟರ್. ಹಲೋ ನವೀನ್. ಉಪ್ಪಿ, ನೀವೀಗ ಹೊರಡಿ. ಅಲ್ಲ, ನಿಮಗೆ ನನ್ನ ಮೇಲೆ ಇಷ್ಟು ಫೀಲಿಂಗ್ಸ್ ಇಲ್ವಾ? ಉಪ್ಪಿ, ಐ ಆಮ್ ಆನ್ ಡ್ಯೂಟಿ.
ಅಲ್ಲಲ್ಲ ಗೊತ್ತಾಯ್ತು, ನೀವು ನೋಡಿ ನಿಮ್ಮಿಂದ ಫೈನಲ್ ಆನ್ಸರ್ ಸಿಗೋವರೆಗೂ ನಾನು ಇಲ್ಲಿಂದ ಹೊರಗಡೆ ಹೋಗಲ್ಲ. ಓಕೆ ಬಾಸ್, ನಾನು ಇಲ್ಲಿದ್ರೆ ನಿಮಗೆ ಪ್ರಾಬ್ಲಮ್ ಇಲ್ಲ ಅಲ್ಲ? ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಇದೆ. ನವೀನ್, ನೀವೆಲ್ಲ ಟೆಸ್ಟ್ ಮಾಡಿಸಿದ್ದೀರಾ? ಮಾಡಿಸಿದ್ದೀನಿ ಡಾಕ್ಟರ್. ರಿಪೋರ್ಟ್ ಎಲ್ಲ ನಿಮ್ ಟೇಬಲ್ ಮೇಲೆ ಇದೆ. ಓಕೆ, ಗಿವ್ ಮಿ 2 minutes, ನಾನು ಈಗಲೇ ಎಲ್ಲ ಚೆಕ್ ಮಾಡ್ತೀನಿ. ನಿಮ್ಗೇನಾಗಿದೆ ನನ್ನ ಹತ್ರ ಹೇಳಿ, ನಾನು ಒಬ್ಬ ಡಾಕ್ಟ್ರೇ. ಏನಿಲ್ಲ, ಸ್ವಲ್ಪ ದಿನದಿಂದ ಹೊಟ್ಟೆ ನೋಯ್ತಾ ಇತ್ತು, ಒಂದ್ಸರಿ ವಾಂತಿನೂ ಆಯ್ತು, ಅದ್ರಲ್ಲಿ ರಕ್ತ ಕಂಡು ಬಂತು, ಅದಕ್ಕೆ ಚೆಕಪ್ ಮಾಡ್ಸೋಣ ಅಂತ ಬಂದೆ. ತಲೆನೇ ಕೆಡಿಸ್ಕೊಂಬೇಡಿ, ಇಟ್ಸ್ ಎ ಕ್ಲಿಯರ್ ಕೇಸ್ ಆಫ್ ಫುಡ್ ಪಾಯ್ಸನಿಂಗ್. ಅದಿರ್ಲಿ, ನೀವು ದಿನ ಹೊರಗಡೆ ಊಟ ಮಾಡ್ತೀರಾ? ದಿನಾಗ್ಲೂ ಹೊರಗಡೆನೆ ಊಟ ಮಾಡೋದು. ಫ್ಯಾಮಿಲಿ ನಾಗ್ಪುರಲ್ಲಿ ಇದ್ದಾರೆ. ನಿಮ್ಗೆ ಮದುವೆ ಆಗಿದೆಯಾ? ಹಾಗಾದ್ರೆ ನಿಮ್ಗೆ ಡಾಕ್ಟರ್ ಅವಶ್ಯಕತೆ ಇಲ್ಲ. ನಿಮ್ಗೆ ಅವಶ್ಯಕತೆ ಇರೋದು ಯಾವ್ದು ಗೊತ್ತಾ? ನಿಮ್ಗೆ ಹೆಂಡತಿ ಅವಶ್ಯಕತೆ ಇರೋದು. ದಿನ ಅಡಿಗೆ ಮಾಡಿ ರುಚಿ ರುಚಿಯಾಗಿ ನಿಮ್ಗೆ ಊಟ ಹಾಕಿ, ಈ ಬಟ್ಟೆನೆಲ್ಲ ಒಗೆದು ಐರನ್ ಮಾಡಿ. ಅರೆ, ಇದೇನಿದು ಬಟ್ಟೆ ಹರಿದೋಗಿದೆ. ನವೀನ್, ನಿಮ್ ಮನೆಯಿಂದ ದೊಡ್ಡೋರು ಯಾರಾದ್ರೂ ಬರಕ್ಕಾಗತ್ತಾ? ಯಾಕೆ ಡಾಕ್ಟರ್, ಏನಿದೆ ರಿಪೋರ್ಟ್ ಅಲ್ಲಿ? ನವೀನ್, ಸ್ವಲ್ಪ ಇಲ್ಲಿ ಬನ್ನಿ, ಕೂತ್ಕೊಳ್ಳಿ. ನೀವು ಕೆಲವು ತಿಂಗಳ ಹಿಂದೆನೆ ಬರಬೇಕಾಗಿತ್ತು. ನೀವು ಧೈರ್ಯವಾಗಿರ್ಬೇಕು. ನಿಮ್ಗೆ ಸ್ಟಮಕ್ ಕ್ಯಾನ್ಸರ್ ಇದೆ. ನವೀನ್, ನೀವು ತಕ್ಷಣ ಅಡ್ಮಿಟ್ ಆಗ್ಬಿಡಿ. ನನಗೆ 2 ಗಂಟೆಗೆ ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಓಕೆ, ಹಾಗಾದ್ರೆ ನಾಳೆ ಬೆಳಗ್ಗೆ ಅಡ್ಮಿಟ್ ಆಗ್ಬಿಡಿ. ಡಾಕ್ಟರ್, ಈಗ ತಾನೇ ಹೇಳಿದ್ರಿ ನಾನು ಮುಂಚೆನೆ ಬರಬೇಕಾಗಿತ್ತು ಅಂತ. ಅದರ ಅರ್ಥ ಏನ್ ಡಾಕ್ಟರ್? ಲೇಟ್ ಆಗೋಯ್ತಾ? ಹಾಗೇನಿಲ್ಲ, ನಾಳೆ ಬೆಳಗ್ಗೆಯಿಂದನೇ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಹಾಗಾದ್ರೆ ಯಾಕೆ ನಾನು ಮುಂಚೆನೆ ಬರಬೇಕಾಗಿತ್ತು ಅಂತ ಹೇಳಿದ್ರಿ? ನೋಡಿ ನವೀನ್, ನೀವಿವತ್ತು ಮೀಟಿಂಗ್ ಅಟೆಂಡ್ ಮಾಡಿ, ಸಂಜೆ ಹೊತ್ತಿಗೆಲ್ಲ ಕೆಲಸ ಮುಗಿಸ್ಬಿಡಿ. ಎಲ್ಲ ಕೆಲಸ ಮುಗಿಸ್ಬಿಡ್ಲಾ? ಅರ್ಧ ದಿನದಲ್ಲಿ ಫ್ಲಾಟ್ ತಗೋಬೇಕು, ಸೆಟ್ಲ್ ಆಗ್ಬೇಕು, ಇದೆಲ್ಲ ಅರ್ಧ ದಿನದಲ್ಲಿ ಆಗತ್ತಾ ಡಾಕ್ಟರ್? ನಮ್ಮ ತಾಯಿನ ಕಾಶಿ ಕರ್ಕೊಂಡು ಹೋಗ್ಬೇಕು, ತಂಗಿ ಮದುವೆ ಮಾಡಬೇಕು, ಇದೆಲ್ಲ ಅರ್ಧ ದಿನದಲ್ಲಿ ಆಗ್ಬೇಕು. ಇದು ಸಾಧ್ಯನಾ? ನವೀನ್, ದೇವ್ರ ಮನಸ್ಸು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ದೇವ್ರ ಮನ್ಸು ಮಾಡೋದೇನಿದೆ? ಅರ್ಧ ದಿನ ಬದುಕು ಕೊಟ್ಟಿದ್ದಾನೆ ನನಗೆ. ನವೀನ್, ನನಗೆ ಬರ್ಬೇಕಾಯ್ತಾ ಈ ಕಾಯಿಲೆ? ಡಾಕ್ಟರ್, ನಾನು ನಿಮ್ಗೊಂದು ಸತ್ಯ ಹೇಳ, ಇಲ್ಲಿವರೆಗೂ ನಾನು ಕುಡ್ದಿಲ್ಲ, ಸಿಗರೇಟ್ ಸೇದಿಲ್ಲ, ಯಾವ ಹೆಣ್ಣಿನ ಜೊತೆಗೂ ಸಹವಾಸ ಮಾಡಿಲ್ಲ. ಈ ಕಾಯಿಲೆ ನನಗೆ ಯಾಕೆ ಅಂತ ನನ್ನ ಸ್ನೇಹಿತರು ಬಾರ್ಗಳಿಗೆ ಹೋಗ್ತಾರೆ, ಹುಡುಗಿರ ಜೊತೆ ಕುಡಿತಾರೆ, ಕುಣಿತಾರೆ. ನನಗೂ ಆಸೆ ಆಗುತ್ತೆ, ನಾನು ಮನುಷ್ಯ ತಾನೆ. ಆದ್ರೆ ಇಲ್ಲಿವರೆಗೂ ನಾನು ಹತ್ರ ಮಾಡಿಲ್ಲ. ಯೋಚಿಸ್, ಮೊದಲು ನಾನು ನನ್ನ ಕಾಲ ಮೇಲೆ ನಿಂತ್ಕೋಬೇಕು, ನಮ್ಮ ಅಮ್ಮನ ನನ್ನ ಹತ್ರ ಇಟ್ಕೋಬೇಕು, ಸಂಸಾರದ ಜವಾಬ್ದಾರಿ ಎಲ್ಲ ವಹಿಸ್ಕೋಬೇಕು ಅಂತ. ಆದ್ರೆ ಈ ಸಾವು ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವ್ರಿಗೆ ಎಷ್ಟು ದಿನ ಬದುಕ್ಬೋದು? ಬಹಳ ಕಮ್ಮಿನೇ. ಅಲ್ಲ, ಅವ್ರನ್ನ ತಪ್ಕೊಂಡು ಸಮಾಧಾನ ಮಾಡಿ ಹೇಳೋದಲ್ವಾ? ಹೌ ಕ್ಯಾನ್ ಐ ಡೂ ಇಟ್? ಇಲ್ಲ, ಅವ್ನ ಯಾರ ಪ್ರೀತಿ ತಪ್ಕೊಂಡು ಸಮಾಧಾನ ಮಾಡೋರು ಬೇಕೀಗ. ಅದರಿಂದ ಏನು ಪ್ರಯೋಜನ ಇಲ್ಲ. ನವೀನ್, ನೋಡಿ, ನೀವೇನು ಹೆದರ್ಕೊಂಬಿಡಿ, ಧೈರ್ಯ ಕಳ್ಕೊಂಬಿಡಿ, ನಿಮ್ಗೇನು ಆಗಲ್ಲ. ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಬಿಡಿ ನನ್ನ. ನೋಡಿ, ನಾನು ಹೇಳ್ತೀನಿ, ಸಮಾಧಾನ ಮಾಡ್ಕೊಳ್ಳಿ. ಬಿಡಿ ನನ್ನ. ನೋಡಿ, ಹುಟ್ಟು ಸಾವು ಯಾರ ಕೈಲೂ ಇಲ್ಲ. ಇವ್ರು ಯಾರು ಹೇಳಿದ್ರೆ ನೀವು ಸಾಯ್ತೀರಾ ಅಂತ. ಸಮಾಧಾನ ಮಾಡ್ಕೊಳ್ಳಿ, ನೀವೇನು ಭಯ ಪಡಬೇಡಿ. ನೋಡಿ, ನಾವೆಲ್ಲ ಬಿಡ್ರಿ ನನ್ನ. ಯಾಕೆ ತೊಂದರೆ ಮಾಡ್ತಾ ಇದ್ದೀರಾ? ನಾ ಹೇಳಿದ್ನಲ್ಲ ನಾಳೆ ಬರ್ತೀನಿ ಅಂತ. ನಾಳೆ ಬರ್ತೀನಿ. ಸರ್ಕಿಟ್, ಆ ಹಾಸ್ಟ್ಲಿಂದ ನನ್ನ ಸಾಮಾನೆಲ್ಲ ಖಾಲಿ ಮಾಡಿ ಅಡ್ಡಕ್ಕೆ ತಂದ್ಬಿಡ. ಯಾಕ್ತದ? ನಾನ್ ಡಾಕ್ಟರ್ ಆಗ್ಬೇಕು ಅಂತ ಸಿಕ್ಕಾಪಟ್ಟೆ ನಾಟಕ ಆಡ್ಬಿಟ್ಟೆ ಕಣ. ಬೇಡ, ಇನ್ ನಮ್ ದಂಧೆಗೆ ನಾವು ವಾಪಸ್ ಹೊರಟೋಗೋಣ. ಯಾಕೆ ಹಿಂಗೆಲ್ಲ ಮಾತಾಡ್ತೀಯ? ಲೇ ಸರ್ಕಿಟ್, ನಾನು ಯಾಕೆ ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡೆ ನಿಂಗೆ ಚೆನ್ನಾಗಿ ಗೊತ್ತು. ಆ ಗೂಬೆ ಕಣ್ಣವನು ಡಾಕ್ಟರ್ ದೀನ ಆ ನನ್ನ ಮಗನ ಆಟ ಆಡಿಸ್ಬೇಕು ಅಂತ ಅನ್ಕೊಂಡೆ. ಅವನ್ ಮಗಳು ಆ ಚಿನ್ನೂರ ಲೈನ್ ಹೊಡೆದು ಮದುವೆ ಮಾಡ್ಕೊಳ್ಬೇಕು ಅನ್ಕೊಂಡೆ.
ಆದ್ರೀಗ ಅವಳು ಅವನ ಜೊತೆ ಎಲ್ಲೆಲ್ಲಿ ಇರ್ತಾಳೆ ಯಾರಿಗೂ ಗೊತ್ತಿಲ್ಲ. ಅದೆಲ್ಲ ಹಾಳಾಗೋಗ್ಲಮ್ಮ. ನನ್ನ ಉಮಾ, ಡಾಕ್ಟರ್ ಉಮಾ ನಮ್ ಬಗ್ಗೆ ಫೀಲಿಂಗ್ಸೇ ಇಲ್ಲ. ಇನ್ಯಾಕೋಸ್ಕರ ನಾನು ಕಾಲೇಜ್ಗೆ ಹೋಗಲ್ಲ, ಯಾಕೋಸ್ಕರ ಡಾಕ್ಟರ್ ಆಗ್ಲಿ? ಬೇಡ. ನೀನ್ ಇಷ್ಟೊಂದು ಫೀಲಿಂಗ್ಸ್ ಅಲ್ಲಿ ಮಾತಾಡ್ತೀಯ ಅಂದ್ರೆ ಅಲ್ಲಿ ಏನೋ ನಡೆದಿರ್ಬೇಕು. ಹೌದು ಹೌದು, 15 ವರ್ಷ ನನ್ನ ಸರ್ವಿಸ್ ಅಲ್ಲಿ ಈ ದಾದನ್ ಕೆನ್ನೆಗೆ ಒಬ್ಬ ಹೊಡೆದ ಕಣ. ಅವನ ಹೆಸರು ನವಿ. ಹೇಳ ಮಾಲಿಕ, ನೀನ ನವೀನು? ದಾದನ್ ಕೆನೆಗೆ ನೀನ ಹೊಡೆದಿದ್ದು? ಯಾರು ನೀವೇ? ಎಷ್ಟೋ ಗುಡ್ಗ ನಿನಗೆ ನನ್ ಮಗನೇ. ಚಿಕನ ನಿನ್ ಶರ್ಟ್ ಹೊದೋಯ್ತಂತೆ, ಅದಕ್ಕೆ ನಮ್ ದಾದಾ ಶರ್ಟ್ ಕಟ್ ಕಳಿಸಿ ಅಂತ ತಗೋ. ಸಾವು ಪಕ್ಕದಲ್ಲಿದೆ ಅಂತ ಗೊತ್ತಾದ ಮೇಲೆ ಬೇಂತಾಸ್ ಆಗಿರ್ಬೇಕು, ಲೈಫಲ್ಲಿ ಚೆನ್ನಾಗಿ ಮಜಾ ಮಾಡ್ಬೇಕು. ದಾದಾ ಹೇಳ್ತಿದ್ದ, ನೀವರೆಗೂ ಯಾವ ಹುಡುಗಿನೂ ಮುಟ್ಟಿಲ್ವಂತೆ, ನಿಜಾನ? ವಾಸನೆ ವಾಸನೆ ನೋಡಿಲ್ವಾ? ಒಂದ್ ನಿಮಿಷ. ಗೋಬಾಕಣ್ ನೋಡ್ರಲ್ಲ, ಗೋಬಾಕಣ್ ಬನ್ನಿ ಅನ್ಕೊಂಡು. ತಗೋತಿನ ನವೀನ್, ಇಂಡಿಯನ್ ನನ್ ಕ್ಯಾಮ್ರೆ. ಮೇಟ್ರನ್, ಯಾರು ಕರ್ಕೊಂಡ್ ಬಂದಿದ್ದು ಆ ಹುಡುಗಿನ? ಮೇಟ್ರನ್, ಯಾರ ಆ ಹುಡುಗಿನ ಕರ್ಕೊಂಡ್ ಬಂದಿದ್ದು? ನೀವೆಲ್ಲ ಸೇರಿ ಆ ಗೂಂಡಾಗಳ ಜೊತೆ ಕುಣಿತಿದ್ದೀರಾ? ಶೇಮ್ ಆನ್ ಯು ಮೇಟ್ರನ್. ಇಷ್ಟು ದಿವಸ ನಾನು ಸುಮ್ಮನಿದ್ದೆ, ಅದಕ್ಕೆ ಕಾರಣಗಳಿದ್ದು. ಐ ವಾಸ್ ಸೈಲೆಂಟ್. ಆದ್ರೆ ನೀವೆಲ್ಲ ಅವ್ರ ಜೊತೆ ಶಾಮೀಲಾಗಿದ್ದೀರಿ ಅಂತ ಈಗ ನನಗೆ ಗೊತ್ತಾಯ್ತು. ತುಂಬಾ ಮುಂದುವರೆದಿದ್ದೀನಿ. ನೌ ಐ ಆಮ್ ಗೋಯಿಂಗ್ ಟು ಬ್ರೇಕ್ ಮೈ ಸೈಲೆನ್ಸ್. ಜಸ್ಟ್ ಯು ವಾಚ್ ನಾನು ಈಗ ಏನ್ ಮಾಡ್ತೀನಿ ಅಂತ. ಜಸ್ಟ್ ಯು ವಾಚ್. ಹೋಗ್ಲಿ ಬಿಟ್ಬಿಡಿ ಸರ್, ದಯವಿಟ್ಟು ಕ್ಷಮಿಸಿ. ಅವ್ರದ್ದೇನೂ ತಪ್ಪಿಲ್ಲ. ನನ್ನ ಸಾವು ಹತ್ರ ಬರ್ತಾ ಇದೆ. ನನ್ನ ಕೊನೆ ಆಸೆ ಈಡೇರ್ಸೋಕೆ ಅಂತ ಅವ್ರು ಈ ಥರ ಮಾಡಿಬಿಟ್ರು. ಸಾಯೋನ್ನ ಬದುಕಿಸೋ ಪ್ರಯತ್ನ ಮಾಡ್ತಿದ್ದಾರೆ ಸರ್. ನನಗೋಸ್ಕರ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಸಾಯೋ ಮುಖದಲ್ಲಿ ನಗು ತರಿಸೋ ಪ್ರಯತ್ನ ಪಡ್ತಿದ್ದಾರೆ. ಪ್ಲೀಸ್ ಸರ್, ಅವ್ರಿಗೇನು ಮಾಡಕ್ ಹೋಗ್ಬೇಡಿ ಸರ್. ಪ್ಲೀಸ್, ಥ್ಯಾಂಕ್ ಯು ಸರ್. ದೊಡ್ಡ ನಮಸ್ಕಾರ ತಾಯಿ. ಎಲ್ಲ ಬೇಗ ಹಾಕ್ರಲ್ಲಿ. ಹೊರಟ್ಬಿಟ್ರ ಅಪ್ಪಿ? ನಾನೇನು ಹೇಳ್ಬೇಕು ಅನ್ನೋಷ್ಟ್ರಲ್ಲಿ ನೀವ್ ಕಾಲೇಜ್ ಬಿಟ್ಟು ಹೋಗ್ತಿದ್ದೀರಾ? ನೋಡಿ, ನಿಮಗ್ ನಮ್ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ. ಫೀಲಿಂಗ್ಸ್ ಇಲ್ಲದ ಕಡೆ ನಾವಿರಲ್ಲ, ಅದಕ್ಕೆ ಹೋಗ್ತಾ ಇದೀವಿ. ಬೇಗ ಹಾಕ್ರಲ್ಲೇ ಸಾಮಾನುಗಳನ್ನ. ನೀವ್ ಹೊರಡಕ್ ಮುಂಚೆ ಒಂದ್ ಕೆಲ್ಸ ಮಾಡ್ತೀರಾ? ಹೇಳಿ. ನಿನ್ನೆ ರಾತ್ರಿ ವಾರ್ಡಿಗೆ ಬಂದು ಒಂದ್ ಹುಡುಗಿ ಡ್ಯಾನ್ಸ್ ಮಾಡಿದ್ಲಲ್ಲ, ಯಾರವಳು? ಸಾರಿ, ನನಗೆ ಹೆಸರು ಗೊತ್ತು ಆದ್ರೆ ಹೇಳಲ್ಲ. ನನ್ನ ಮಗ ದೀನ ಅವಳಿಗೆ ಎಷ್ಟು ಅವಮಾನ ಮಾಡ್ಬಿಟ್ಟ. ನಾನ್ ಕರೆದೆ ಅಂತ ಅವಳಿಗೆ ಬಂದಿದ್ದು. ನವೀನ್ ಅವಳನ್ನ ನೋಡ್ಬೇಕು ಅಂತಿದ್ದಾನೆ. ಬಹಳ ಸಂತೋಷವಾಗಿದ್ದಾನೆ. ನೀವ್ ಕೊಟ್ಟಿದ್ ಬ್ಲೂ ಶರ್ಟ್ ಹಾಕೊಂಡಿದ್ದಾನೆ. ತುಂಬಾ ಕ್ಯೂಟ್ ಆಗಿದ್ದಾನೆ. ಥ್ಯಾಂಕ್ಸ್. ಈ ಹಾಸ್ಪಿಟಲ್ಗೆ ನಿಮ್ಮ ಅವಶ್ಯಕತೆ ತುಂಬಾ ಇದೆ ಒಪ್ಪಿ. ನನ್ನ ಮಾತಿನ ಮೇಲೆ ನಂಬಿಕೆ ಇದ್ರೆ ಈ ಹಾಸ್ಪಿಟಲ್ ಬಿಟ್ಟು ಹೋಗ್ಬೇಡಿ. ದಾದಾ, ಸಾಮಾನು ಲೋಡ್ ಆಯ್ತು, ಓಡೋಣ. ಎಲ್ಲ ವಾಪಸ್ ಹಾಕ್ಲಿ. ಯಾಕಲೆ ಹೋಗಲ್ಲ? ನಾನು ಹೋಗಲ್ಲ. ಹೋಗಲ್ಲ, ಹೋಗೋದೇ ಇಲ್ಲ. ನಾನು ಇನ್ನು ಹಾಸ್ಟೆಲ್ ಬಿಟ್ಟು ನಾನು ಹೋಗಲ್ಲ. ಮೇಟ್ರನ್, ದಿಸ್ ಇಸ್ ರಾಂಗ್. ನೀವು ಅವನಿಗೆ ರಕ್ಷಣೆ ಕೊಡೋಕೆ ನೋಡ್ಬೇಡಿ. ಐ ವಾರ್ನ್ ಯು. ನಿನ್ನೆ ರಾತ್ರಿ ಹಾಸ್ಪಿಟಲ್ ನಡೆದಿದ್ದಕ್ಕೆ ಯಾರು ಕಾರಣ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿಮಗೆ 10 ನಿಮಿಷ ಇದೆ. ನೀವು 3 ಜನ ಸೇರಿ ಉಪೇಂದ್ರ ರಾವ್ ಮೇಲೆ ಒಂದು ಕಂಪ್ಲೇಂಟ್ ಬರ್ಕೊಡಿ. ಇಲ್ಲ
ನಿಮ್ಮ ರೆಸಿಗ್ನೇಷನ್ ಲೆಟರ್ ನನ್ನ ಟೇಬಲ್ ಮೇಲೆ ಇಡಿ. ಉಪೇಂದ್ರ ಅವ್ರನ್ನ ಕರೆದಿದ್ರೆ ಸರ್. ಸೆಂಡ್ ಹಿಮ್. ಏನ್ ಮಾಮ, ನಾವಿಬ್ರು ದೋಸ್ತಿಗಳಾಗ್ಬಿಟ್ಟು ದುಶ್ಮನೆ ಎಲ್ಲ ಮುಗಿದಾಯ್ತು ಅನ್ಕೊಂಡೆ. ಇನ್ನು ಯಾಕೊಳ್ಳೆ ಹಂಗ್ ಗುರಾಯಿಸ್ಕೊಂಡು ಕೆಕ್ಕರ್ಸ್ಕೊಂಡು ನೋಡ್ತಾ ಇದ್ಯಾ? ಏನ್ ನಿನ್ ಟೆನ್ಷನ್, ಏನ್ ಪ್ರಾಬ್ಲಮ್? ಪ್ರಾಬ್ಲಮ್ ನೀವೇ ಮಿಸ್ಟರ್ ರಾವ್. ನನಗೆ ನನ್ನ ಕಾಲೇಜಲ್ಲಿ ಡಿಸಿಪ್ಲಿನ್ ಬೇಕು. ಯಾವಾಗ ನೋಡ್ರು ಡಿಸಿಪ್ಲಿನ್ ತಲೆ ಚಚ್ಕೊಂಡು ಸಾಯ್ತಿಲ್ಲಯ್ಯ. ಬಿಟ್ಟಾಕಯ್ಯ, ಪಾಪ ನಮೀನ್ ಸಾಯ್ತಾ ಇದ್ದ, ಸ್ವಲ್ಪ ಹುಡುಗಿನ ಕಳಿಸಿ ಖುಷಿ ಕೊಟ್ಟೆ. ನೀನು ಅಷ್ಟೇ ಟೆನ್ಷನ್ ಆದಾಗೆಲ್ಲ ನಗದ್ ಬಿಟ್ಬಿಡು, ಹುಡುಗಿನ ಕಳಿಸಿ ಮಜಾ ತಗೋ. ಅದಿರ್ಲಿ, ನಿನ್ ದುಶ್ಮನ್ ಇರೋದು ನನ್ ಮೇಲೆ. ಪಾಪ ಇವನ್ನೆಲ್ಲ ಇಲ್ಲಿ ಕೈದಿಗಳ ತರ ನಿಲ್ಸ್ಕೊಂಡು ಯಾಕಯ್ಯ ಬೆಂಡೆತ್ತಾ ಇದ್ಯಾ? ಬಿಟ್ಬಿಡಯ್ಯ, ರಿಲೀಸ್ ಮಾಡು, ಕೇಸ್ ನ ಕ್ಲೋಸ್ ಮಾಡು. ಎಕ್ಸಾಕ್ಟ್ಲಿ, ಕ್ಲೋಸ್ ಮಾಡ್ತೀನಿ. ನೌ ದಟ್ ಯು ಹ್ಯಾವ್ ಅಕ್ಸೆಪ್ಟೆಡ್, ಕಂಗ್ರಾಚುಲೇಷನ್. ಇದು ನಿನ್ನ ರಸ್ಟಿಕೇಶನ್ ಲೆಟರ್. ನಾಳೆ ನಿನ್ನ ಲಗೇಜ್ ತಗೊಂಡು ಕಾಲೇಜಿಂದ ಹಾಸ್ಟೆಲಿಂದ ಹೊರಗೆ ಹೋಗ್ತೀಯಾ? ಮಾಮ ಮಾಮ ಮಾಮ, ಇದಕ್ಕೆ ಬ್ಯಾಡ್ ಟೈಮ್ ಅನ್ನೋದು. ನಿನ್ ಟೈಮೇ ಸರಿ ಇಲ್ಲ ಮಾಮ. ಬ್ಯಾಡ್ ಲಕ್, ಬ್ಯಾಡ್ ಲಕ್. ಈಗ 5 ನಿಮಿಷಕ್ಕೆ ಮುಂಚೆ ನಾನೇ ಲಗೇಜ್ ಎಲ್ಲ ತಗೊಂಡು ಕಾಲೇಜಿಂದ ಫೋಟೋ ಅಂತ ಡಿಸೈಡ್ ಮಾಡಿದ್ದೆ. ಆದ್ರೆ ಹೊರಗಡೆ ಹೋಗೋಷ್ಟರಲ್ಲಿ ಈ ಕೈನ ಯಾರೋ ಒಬ್ರು ಹಿಡ್ಕೊಂಡು ದಯವಿಟ್ಟು ನೀವು ಹೋಗ್ಬಾರ್ದು ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಈಗ ನೀನು ತಲೆ ಕೆಳಗೆ ಕಾಲ್ ಮೇಲೆ ಮಾಡಿದ್ರು ಕೂಡ ನಾವ್ ಈ ಕಾಲೇಜಿಂದ ಹೋಗಲ್ಲ. ನೀನು ಹೋಗದೆ ಇದ್ರೆ ಪೊಲೀಸ್ನವರು ಕ್ಯಾಂಪಸ್ ಇಂದ ಹೊರಗೆ ಹಾಕ್ತಾರೆ. ಪೊಲೀಸ್ ಪೊಲೀಸರು ಇದುವರೆಗೂ ನಮ್ಮನ್ನ ಒಳಗೆ ಹಾಕಕ್ಕಾಗಿಲ್ಲ, ಇನ್ನು ಹೊರಗಡೆ ಎಲ್ಲ ಹಾಕ್ತಾರೆ. ಏನ್ ಮಾಮ ನೀನು ಹೋಗೇ ಹೋಗ್ತೀಯಾ ಮಿಸ್ಟರ್ ರಾವ್? ಮಿಸ್ಟರ್ ಮಾಮ, ಹಾಗಂದ್ರೆ ಅಕಸ್ಮಾತ್ ಪೊಲೀಸರು ನಮ್ಮನ್ನ ಮುಂದೆ ಬಾಗ್ಲಿಂದ ಹೊರಗಡೆ ಹಾಕಿದ್ರು ಕೂಡ ಹಿಂದೆ ಬಾಗ್ಲಿಂದ ಟೈ ಅಂತ ಎಂಟ್ರಿ ಕೊಡ್ತೀವಿ. ಇದು ಚಾಲೆಂಜ್. ಓಕೆ, ಏನ್ ಮಾಡ್ತೀನಿ ಅಂತ ನೋಡ್ತೀನಿ. ಎಮರ್ಜೆನ್ಸಿ ಕೇಸ್ ಕಂಡ್ರು, ನನ್ ಫಾರಂ ಯಾರ ಫಿಲಪ್ ಮಾಡ್ರು. ನಾನು ಇಲ್ಲಿಂದ ಹೋಗಲ್ಲ. ಉಪ್ಪಿ, ಗುಡ್ ಮಾರ್ನಿಂಗ್ ಉಮಾ ಅವ್ರೆ. ನಾನ್ ಕೇಳ್ಬಹುದಾ ಇದೆಲ್ಲ ಯಾಕೆ ಮಾಡಿದ್ರಿ ನೀವು ಅಂತ? ಕೇಳಿ. ಉಪ್ಪಿ, ಸತ್ಯ ಹೇಳ್ತೀನಿ, ಯಾರು ಹೇಳಕ್ ಹೋಗ್ಬೇಡಿ. ನೀವ್ ಹೇಳ್ರಿ ತಾನೇ ಹೊರಗಡೆ ಹೋಗ್ಬೇಡಿ ಅಂತ. ಮುಗಿದೋಯ್ತು. ಅದೇ ಆ ಗೂಬೆ ಕಣ್ಣನು ಹಿ ಅನ್ ನಗ್ತಾನಲ್ಲ, ನಾನು ಇಲ್ಲಿಂದ ಹೊರಗಡೆ ಹಾಕ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ದ. ನಾವ್ ಅದಕ್ಕೆ ಮಾಸ್ಟರ್ ಪ್ಲಾನ್ ಹಾಕಿದ್ವಿ. ಈಗ ನೋಡಿ, ನಮ್ಮನ್ನ ಯಾವ ನನ್ನ ಮಗನೂ ಇಲ್ಲಿಂದ ಹೊರಗಡೆ ಹಾಕಕ್ಕಾಗಲ್ಲ. ನಾವು ನಿಮ್ ಜೊತೆನೆ ಇರ್ತೀವಿ. ಹಾಗೆ ಎಲ್ಲಿವರೆಗೂ ಅಂದ್ರೆ ನೀವು ಪೂರ್ತಿ ಗುಣ ಆಗೋವರೆಗೂ. ಹುಚ್ಚರು ನೀವು. ಗೊತ್ತಿದೆ, ಖಂಡಿತ ಹುಚ್ಚರು. ಗೊತ್ತಿದೆ ಅನ್ನಲ್ಲ. ಅವನು ಸರಿ ಹೋಗೋಕೆ ಎಷ್ಟು ದಿವಸ ಬೇಕು ಕಾಶಿನಾಥ್? ಸರ್, ತುಂಬಾ ಸೀರಿಯಸ್ ಇಂಜುರೀಸ್ ಆಗಿದೆ ಸರ್. 3 ಫ್ರಾಕ್ಚರ್ ಆಗಿದೆ, 19 ಸ್ಟಿಚಸ್ ಬಿದ್ದಿದೆ. ಇವೆಲ್ಲ ವಾಸಿ ಆಗ್ಬೇಕು ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಸರ್. ಅವನನ್ನು ಬೇಗ ಸರಿ ಮಾಡಿ. ಐ ವಾಂಟ್ ಹಿಮ್ ಔಟ್ ಆಫ್ ಹಿಯರ್ ಫಾಸ್ಟ್. ಯು ಅಂಡರ್ಸ್ಟ್ಯಾಂಡ್? ಐ ವಾಂಟ್ ಹಿಮ್ ಔಟ್ ಆಫ್ ಹಿಯರ್ ಫಾಸ್ಟ್. ಓಕೆ ಓಕೆ ಸರ್. ಹಲೋ ಪಾಪ. ಏನಾಯ್ತು ಕಾಶಿನಾಥ್? ಪಾಪ ಪಾಪ ಪಾಪ. ಕಾಶಿನಾಥ್, ಕಾಶಿನಾಥ್, ಏನಾಯ್ತು ಅವನಿಗೆ? ನೋಡಿ ಆನಂದಣ್ಣ, ಈ ಸತಿನೂ ನಾನೇ ಗೆದ್ದೆ. ನೀವ್ ಒಂಚೂರು ಯೋಚನೆ ಮಾಡಿನೇ ಆಡಲ್ಲ. ಇಲ್ಲಿ ಬೇಡ, ಇಲ್ಲಿ. ನೋಡಿದ್ರ? ನೀನು ಫಸ್ಟ್ ಟೈಮ್ ನೋಡ್ತಾ ಇದೀಯ, ನಾನು ತುಂಬಾ ಸತಿ ನೋಡಿದೀನಿ. ಎಲ್ಲರ ಮುಂದೆ ಬಿಡಿಸಕ್ಕೇಳು, ಮಿಡಿಸಲ್ಲ. ನಮ್ಮನ್ನ ಸಿಕ್ಸ್ ಹಾಕ್ಬಿಟ್ಟು ಈ ತರ ತಮಾಷೆ ನೋಡ್ತಾರ ಆನಂದಣ್ಣ. ಈಗ ಮಿಡಿಸಕ್ಕೇಳು ನೋಡೋಣ. ಮಿಡಿಸಕ್ಕೇಳು ನೋಡ್, ಮಿಡಿಸೋದೇ ಇಲ್ಲ. ಅವಾಗ ಇವಾಗ ಮಿಡಿಸೋದು, ನಾವೆಲ್ಲನೂ ಕರೆದ್ಬಿಟ್ಟು ಆನಂದಣ್ಣ ಕಣ್ ಮಿಡಿಸಿದ್ರು ಅಂತ ಹೇಳೋದು. ಭಲೆ ಕಳ್ಳ, ಚೀಟರು. ಆಮೇಲೆ ಇನ್ನೊಂದು ವಿಷಯ, ಇವತ್ ರಾತ್ರಿ ನೀನ್ ಫ್ರೀ ಇದೆಯಾ? ಯಾಕೆ? ಏನಿಲ್ಲ, 2 ಬಾಲ್ಕನಿ ಟಿಕೆಟ್ ಇತ್ತು. ನಮ್ ಫ್ರೆಂಡ್ ಒಬ್ರು ನಿನ್ ಜೊತೆ ಪಿಕ್ಚರ್ಗೆ ಹೋಗ್ಬೇಕಂತೆ. ಯಾವ ಫ್ರೆಂಡು? ಹೇ ಮಂಕಿ, ಅರ್ಥ ಗೊತ್ತ ಬರ್ತು ಡೆತ್ತಿಗೆ, ವ್ಯರ್ಥ ಗೊತ್ತ ನಾವು ಅರ್ತಿಗೆ. ಹೋಗ್ತೀಯಾ? ಖುಷಿ ನೋಡು, ನಾಚಿಕೆ ನೋಡು. ಬೇಗ 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 ಬೇಗ.
ಸರ್ ಪ್ಲೀಸ್ ಡೂ ಸಮಥಿಂಗ್ ಸರ್ ಪ್ಲೀಸ್ Behavior, sir. ಪಾಪ ಸರ್ ವಯಸ್ಸಾದ್ಮೇಲೆ ಇದೆಲ್ಲ ಆಗುತ್ತೆ. ಬದುಕು ಆಸೆ ಮುಗ್ದಿರುತ್ತೆ. You must accept ಸರ್ ಅಂಕಲ್ ಸರ್ ಅವ್ರೊಂದ್ ಸ್ವಲ್ಪ ಏನಾದ್ರು ತಿಂದ್ರೆ ಸರಿ ಹೋಗ್ತಾರೆ ಸರ್. ಒಂದು ವಾರದಿಂದ ಏನು ತಿಂದಿಲ್ಲ, ಜ್ಯೂಸ್ ಕುಡಿತಾ ಇದ್ರು, ಈಗ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಸರ್. ಸರ್ ಪ್ಲೀಸ್. ಐ ನೋ ಅದಕ್ಕೆಲ್ಲ ಮಾಡ್ತಿದೀವಲ್ಲ. ಕಾಮ್ ಡೌನ್ ಸಿಸ್ಟರ್. ತಕ್ಷಣ ಶುಗರ್ ಟೆಸ್ಟ್ ಆಮೇಲೆ ಡ್ರಿಪ್ಸ್ ಕಮೆನ್ಸ್ ಮಾಡಿ. ಓಕೆ ಸರ್. ನನ್ನ ಮಕ್ಕಳ ಭಯ ತಿನ್ಸ್ರೋ. You shut up, I say. Sir, he's my dad, sir. Please understand me, sir. Please, sir, please, my dad, sir. ಏಯ್ ಸರ್ಕಿಟ್, ನೀನೊಂದು ಕೆಲಸ ಮಾಡಿ. ಇದ್ರ ಮೇಲೆ ಇದನ್ನ ಕಟ್ ಮಾಡ್ತೀಯ? ನೋಡು. ಅದು ಸ್ವಲ್ಪ ಕೈ ನೋವಾಗಿತ್ತಲ್ಲ ಸ್ವಲ್ಪ. ನೀ ಹೇಳ್ತೆ ಬಿಡು ದಾದಾ. ಕತ್ರಿ ಶಾಟ್ ಏನ? ಕತ್ರಿ ಶಾಟ್. ಯಾಕೆ ಚಾಕು ಶಾಟ್ ಲಾಂಗ್ ಶಾಟ್ ಇಲ್ವಾ? ನೆಕ್ಸ್ಟ್ ಬರುತ್ತೆ ನೋಡು. ಹಾಗೆ ನೋಡ್ತಾ ಇರು. ಏನ್ ಕತ್ರಿ ಶಾಟ್ ನೋಡೇ ಬಿಡೋಣ. ರಾಣಿ ಗಿಣಿ ಎಲ್ಲ ಬೇಡಪ್ಪ. ರಾಣಿ ಯಾವತ್ತು ನಿಂಗೆ ಪ್ರಾಬ್ಲಮ್ ಬಿಡು. ಹಾಯ್ ನವೀನ್, ಬಾಮ್ಮ. ಬಾ. ಈಗ ಚಾಕು ಶಾಟ್ ನೋಡು. ಹೊಡಿ. ಏನು ಫುಲ್ ಖುಷಿಯಾಗಿದ್ಯಾ? ಅಲ್ಲ 10:30ಕ್ಕೆ ಶೋ ಮುಗ್ದೋಯ್ತು, ಇಷ್ಟೊತ್ತಿಗೆ ಎಲ್ಲೋಗಿದೆ? ಗೊತ್ತಾಯ್ತು. ಸ್ವಲ್ಪ ಪೌಡರ್ ಹಾಕು, ಕಾಯಿನ್ ಕೂರ್ತಿಲ್ಲ. ಹೆಂಗಿದಾಳ್ ಟೀನಾ? ಅಲ್ಲ, ನಂದಿನಿ. ನನ್ನ ಹತ್ರ ಟೀನಾ ಅಂತ ಹೇಳಿದ್ಲು. ಅವಳೊಂಥರ ಸಬ್ಬನ್ ಜಾತಿ, ಒಂದೊಂದ್ ಊರಲ್ಲಿ ಒಬ್ಬೊಬ್ರಿಗೆ ಒಂದೊಂದ್ ಹೆಸರು ಕೊಡ್ತಾಳೆ. ಈಗ ಯಾವ್ದಾಗ ಸ್ಟ್ರೈಕರ್ನ ರಾಣಿ ಟ್ರೈ ಮಾಡು. ರಾಣಿ ಗಿಣಿ ಎಲ್ಲ ನಮ್ ಕೈಲಿ ಆಗಲ್ಲಪ್ಪ. ಅದೆಲ್ಲ ರಾಣಿ ಎಕ್ಸ್ಪರ್ಟ್ ಇರ್ಬೇಕೆ. ಆ ಚಾಂಪ್ ಪಪ್ಪ ಬರ್ತೀಯ ನೋಡು. ಬರ್ಲಿ. ಆಡಾಡ್ ಜೊರಗಾಡ್. ನೋಡಿ ಏನೋ ಹೋಯ್ತು. ನೋಡಿ ಇದನ್ನ ಇದನ್ನ ನೋಡಿ ಹೇಗೆ. ಇದು ನೋಡಿ ರೈಟ್ ಆಗಿ ನೋಡ. ಈಗ ನೋಡು, ನಾನು ಡಬಲ್ ನಮ್ ಕೈಲಿ ಆಗಲ್ಲ ಕಡೆ. ರಾಣಿ ನಾಕು. ಜ್ಯೂಸ್ ಕುಡಿಬೇಕು, ಪಾನ್ ಹೊಡಿಬೇಕು, ಅದು ಮಜವಾದ ಲೈಫ್. ನೋಡಿ ಪಾಪ ಜ್ಯೂಸ್ ಕುಡಿ. ಆಡ್ತಿದೀನೋ. ಆ ಪಾನ್ ಹೊಡೆಯೋದು ಕಷ್ಟ. ಇಂಪಾಸಿಬಲ್.
ತಾತ ನೀವ್ ಇಲ್ಲಿರ್ಬಾರ್ದಾಗಿತ್ತು, ಎಲ್ಲೋ ಇರ್ಬೇಕಾಗಿತ್ತು. Great ತಾತ ನೀವು. ಕಾಶಿ, ಊಟ ತಗೊಂಡ್ ಬಾ, ಹೊಟ್ಟೆ ಹಸಿತಾ ಇದೆ. ಉಪ್ಪಿ ದಾದ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾಕೆ? ನನ್ನ ಪಾಪನ ಉಳಿಸ್ಕೊಟ್ಟಿದ್ದು. ನೀನೇನ್ ಬೇಕಾದ್ರೂ ಮಾಡ್ಬೋದು. ಅಯ್ಯೋ. ನೀನ್ ನನ್ನ ಪಾಲಿಗೆ ದೇವ್ರು. ಯೋ ಮೈ ಗಾಡ್. ಬಾ ಮಗ, ನೀನೇ ಆಡ್ಬೇಕು. ಪಪ್ಪ, ಈ ಸರ್ತಿ ರಾಣಿ ನಂದೇನೆ, ನೋಡ್ತಾ ಇರಿ. ಆಯ್ತು.